ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಸರ್ಕಾರದ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ. ಕೆಲವು ಪೇಷಂಟ್ಗಳು ಇರ್ತಾರೆ ನೋಡಿ, ಆ ಕಡೆ ಸಾಯೋದಿಲ್ಲ, ಈ ಕಡೆ ಬದುಕೋದು ಇಲ್ಲ. ತಿಂಗಳು ಗಟ್ಟಲೆ ICU ಅಲ್ಲಿ ಇರ್ತದೆ. ಅದಕ್ಕಾಗಿ ನಾವು ಖರ್ಚು ಮಾಡ್ತಾನೆ ಇರಬೇಕಾಗ್ತದೆ. ಆದ್ರೆ ಅವ್ರು ಬದುಕ್ತಾರೆ ಅನ್ನುವ ಯಾವುದೇ ಗ್ಯಾರಂಟಿ ಇರಲ್ಲ. ಅದೇ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಕರ್ನಾಟಕ ಸರ್ಕಾರದ್ದಾಗಿದೆ. ನಿಮ್ಗೆ ಗೊತ್ತಿದೆ, ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ ವರ್ಕ್ಗಳು ನಡೀತಾ ಇಲ್ಲ. ಕೇವಲ ಇಲ್ಲಿ ಕುರ್ಚಿ ಕಿತ್ತಾಟ ನಡೀತಾ ಇದೆ ಹೊರತು ಬೇರೆ ಇನ್ನೇನು ಆಗ್ತಾ ಇಲ್ಲ. ಯಾವುದೇ ರಾಜ್ಯದಲ್ಲಾಗ್ಲಿ ಆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಹೇಗೆ ನಡೀತಾ ಇದೆ, ಈ ಸಂದರ್ಭದಲ್ಲಿ ಚುನಾವಣೆ ನಡೆದ್ರೆ ಏನಾಗಬಹುದು, ಈ ರೀತಿಯಾದಂತಹ ಸರ್ವೆಗಳು ನಡೀತಾನೆ ಇರ್ತದೆ. ಅದೇ ರೀತಿಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ವೆ ರಿಪೋರ್ಟ್ ಈಗ ಹೊರಗಡೆ ಬಂದಿದೆ. ಈ ಸರ್ವೆ ರಿಪೋರ್ಟ್ ನಲ್ಲಿ ಬಹಳಷ್ಟು ಅಚ್ಚರಿಯ ಅಂಶಗಳು ಕಾಣಿಸ್ತಾ ಇದೆ. ಹಾಗಾದ್ರೆ ಯಾವ್ದು ಆ ಸರ್ವೆ ರಿಪೋರ್ಟ್ ನಲ್ಲಿರುವಂತಹ ವಿಷಯಗಳೇನು ಎಲ್ಲದನ್ನು ಡಿಟೇಲ್ ಆಗಿ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅಟ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೇನೆ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ಸರ್ಕಾರ ರಚನೆಯಾಗಿ ಕೇವಲ 2.5 ವರ್ಷ ಆಗಿರೋದಷ್ಟೇ. ಆದ್ರೆ ಈಗಾಗಲೇ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಈ ಸರ್ಕಾರ ಯಾವಾಗ ಬಿದ್ದು ಹೋಗುತ್ತೆ ಅಂತ ಹೇಳ್ಕೊಂಡು ಜನ ಶಪಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಇವರು ಘೋಷಿಸಿದಂತಹ ಬಿಟ್ಟಿ ಯೋಜನೆಗಳನ್ನು ನಂಬ್ಕೊಂಡು ಜನರು ಇವ್ರಿಗೆ ಓಟ್ ಹಾಕಿ ಈಗ ಶಪಿಸ್ತಾ ಇದ್ದಾರೆ. ಯಾಕಾದ್ರೂ ಇವ್ರನ್ನ ನಂಬಿ ನಾವು ಓಟ್ ಹಾಕಿದ್ವಿ ಅಂತ ಕೊಂಡು ತಲೆ ಚುಚ್ಕೊಳ್ಬೇಕು, ಆ ರೀತಿಯಾದಂತಹ ಪರಿಸ್ಥಿತಿ ಇದೆ. ಆದ್ರೆ ಮತದಾರರ ಹಣೆ ಬರ ನಿಮ್ಗೆ ಗೊತ್ತಿದೆ. ಒಮ್ಮೆ ಯಾರನ್ನಾದ್ರೂ ನಾವು ಚುನಾಯಿಸಿದ ಮೇಲೆ 5 ವರ್ಷ ಆಗುವವರೆಗೂ ಕೂಡ ನಾವು ಕಾಯ್ಬೇಕಾಗ್ತದೆ. ಅಲ್ಲಿವರೆಗೆ ಈ ಸರ್ಕಾರ ಏನೇ ದುರಾಡಳಿತ ನಡೆಸಿದ್ರು ಕೂಡ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಬೇಕಾಗಿ ಬರ್ತದೆ ಹೊರತು ಬೇರೆ ಏನು ಮಾಡ್ಲಿಕ್ಕಾಗಲ್ಲ. ಒಂದು ರೀತಿಯಾದಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ಈ ಮತದಾರ ಇರ್ತಾನೆ. ಈಗಿನ ಕಾಲದಲ್ಲಿ ಈ ಮತದಾರ ಸಾಮಾನ್ಯವಾಗಿ ಏನ್ ಮಾಡ್ತಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಈ ಸರ್ಕಾರದ ಬಗ್ಗೆ ಕಮೆಂಟ್ಸ್ ಹಾಕ್ತಾ ಇರ್ತಾರೆ, ಅಥವಾ ಬೇರೆ ಬೇರೆ ಸರ್ವೆ ರಿಪೋರ್ಟ್ ಮಾಡುವಂತವ್ರು ಇರ್ತಾರೆ, ಅವ್ರ ಎದುರುಗಡೆ ಈ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಹಾಗೇನೆ ಟಿವಿ ಚಾನೆಲ್ಗಳಿಗೆ ಇಂಟರ್ವ್ಯೂಗಳನ್ನು ಕೂಡ ಕೊಡ್ತಾ ಇರ್ತಾರೆ. ಏನ್ ಮಾಡಿದ್ರು ಕೂಡ ಸರ್ಕಾರವನ್ನ ಮಾತ್ರ ಕಿತ್ತೊಗಿಲಿಕ್ಕಾಗಲ್ಲ. ಆ ಸಮಯ ಬರುವವರೆಗೆ ನಾವು ಕಾಯಲೇಬೇಕಾಗ್ತದೆ. ಅದೇ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಕರ್ನಾಟಕದ ಜನತೆ ಇದ್ದಾರೆ. ಇದೇ ಸಂದರ್ಭದಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾದಂತಹ ಸಿ ವೋಟರ್ಸ್ನವರು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟ ಒಂದು ಸರ್ವೆಯನ್ನ ಮಾಡಿದ್ದಾರೆ. ಈ ಸರ್ವೆ ರಿಪೋರ್ಟ್ ಮೊನ್ನೆ ಹೊರಬಿದ್ದಿದೆ. ಈ ರಿಪೋರ್ಟ್ ಅನ್ನ ನೋಡಿದಾಗ ಬಹಳಷ್ಟು ಅಚ್ಚರಿ ಅನಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಕೇವಲ 2.5 ವರ್ಷ ಕಳೆಯೋದ್ರೊಳಗಡೆ ಈ ಸರ್ಕಾರದ ಬಗ್ಗೆ ಜನರಿಗೆ ಎಷ್ಟೊಂದು ತಿರಸ್ಕಾರದ ಭಾವನೆ ಬಂದಿದೆ ಅಂತ ಹೇಳಿದ್ರೆ, ಯಾವಾಗ ಇವರು ಮನೆಗೆ ಹೋಗ್ತಾರೆ ಅಂತ ತಗೊಂಡು ಕಾಯ್ತಾ ಕೂತಿದ್ದಾರೆ, ಅಥವಾ ಯಾವಾಗ ಚುನಾವಣೆ ಬರ್ತದೆ, ಯಾವಾಗ ನಾವು ಇವ್ರನ್ನ ಅಧಿಕಾರದಿಂದ ಕೆಳಗಡೆ ಇಳಿಸೋದು, ಈ ರೀತಿಯಾಗಿ ಜನರು ಕಾಯ್ತಾ ಇದ್ದಾರೆ ಅನ್ನೋದು ಈ ಒಂದು ಸರ್ವೆಯಲ್ಲಿ ಗೊತ್ತಾಗ್ತದೆ. ಅಂದ್ರೆ ಆಂಟಿ ಇನ್ಕಂಬೆನ್ಸಿ ಅನ್ನೋದು ಆ ಮಟ್ಟಕ್ಕಿದೆ. ಆಡಳಿತ ವಿರೋಧಿ ಅಲ್ಲೇ ಈವಾಗಲೇ ಉಕ್ಕಿ ಹರಿತಾ ಇದೆ. ಎಲ್ಲರೂ ಕೂಡ ಕಾಯ್ತಾ ಇರೋದು ಚುನಾವಣೆ ಯಾವಾಗ ಬರ್ತಾ ಇದೆ ಅಂತೇಳಿ. ಈ ರಿಪೋರ್ಟ್ ನಲ್ಲಿ ಹಲವಾರು ಅಚ್ಚರಿಯ ಅಂಶಗಳಿದೆ. ಅದೆಲ್ಲದನ್ನ ನಾನು ನಿಮ್ ಜೊತೆ ಈಗ ಶೇರ್ ಮಾಡ್ಕೋತಾ ಇದ್ದೇನೆ. ಸಿ ವೋಟರ್ಸ್ನವರು ಈ ಸರ್ವೆಯನ್ನ ಜೂನ್ ನಿಂದ ಪ್ರಾರಂಭ ಮಾಡಿ ನವೆಂಬರ್ 26ನೇ ತಾರೀಕುವರೆಗೆ ನಡೆಸಿದ್ದಾರೆ. ಅಲ್ಲಿವರೆಗೆ ನಡೆಸಿರುವಂತಹ ಈ ಸರ್ವೆ ರಿಪೋರ್ಟ್ ನ ಸಂಪೂರ್ಣ ಸಾರಾಂಶವನ್ನು ಅವರು ಹಂಚಿಕೊಂಡಿದ್ದಾರೆ. ಇಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾರು ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ಕೇಳಿದ್ದಾರೆ. ಹಾಗೇನೆ ಸಮುದಾಯವಾರು ಕೂಡ ಇಲ್ಲಿ ಸರ್ವೆಯನ್ನ ಮಾಡಿದ್ದಾರೆ. ಅಂದ್ರೆ ಯಾವ್ಯಾವ ಸಮುದಾಯದವರು ಯಾರ್ಯಾರ ಪರವಾಗಿ ಮಾತಾಡ್ತಾ ಇದ್ದಾರೆ, ಯಾರ ಪರವಾಗಿ ಇದ್ದಾರೆ ಅನ್ನೋದನ್ನ ಈ ಸರ್ವೆ ರಿಪೋರ್ಟ್ ನಲ್ಲಿ ಹೇಳಿದ್ದಾರೆ. ಇಲ್ಲಿ ಮೊದಲಿಗೆ ನಾನು ಸಮುದಾಯ ವಾಯ್ಸ್ ಹೋಗ್ತೇನೆ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ಅಷ್ಟೇ ಅಲ್ಪಸಂಖ್ಯಾತರ ಪರವಾಗಿ ಯಾವಾಗಲೂ ಮಾತಾಡುವಂತವ್ರು. ಹಾಗಾಗಿ ಮೊದಲಿಗೆ ಅಲ್ಪಸಂಖ್ಯಾತರ ಬಗ್ಗೆ ತಗೊಳ್ಳೋದಾದ್ರೆ, ಇಲ್ಲಿ ಮುಸಲ್ಮಾನರು 86% ಜನತೆ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಮುಂದೆ ಕೂಡ ನಮ್ಗೆ ಸಿದ್ದರಾಮಯ್ಯನವರೇ ಬೇಕು ಅಥವಾ ಈ ಕಾಂಗ್ರೆಸ್ ಸರ್ಕಾರವೇ ಬೇಕು, ಕಾಂಗ್ರೆಸ್ ಸರ್ಕಾರ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗೇನೆ JDS ಮತ್ತು ಬಿಜೆಪಿ ಅವರ ಬಗ್ಗೆ 14% ಜನ ಒಲವನ್ನು ತೋರ್ತಾ ಇದ್ದಾರೆ. ನಂತರ ಕ್ರಿಶ್ಚಿಯನ್ಸ್ ಬಗ್ಗೆ JDS ಮತ್ತು ಬಿಜೆಪಿ ಬಗ್ಗೆ 17% ಜನ ಒಲವನ್ನು ತೋರ್ತಾ ಇದ್ದಾರೆ. ಉಳಿದಂತ 83% ಸಿದ್ದರಾಮಯ್ಯನವರ ಪರವಾಗಿ ಒಲವನ್ನು ತೋರ್ತಾ ಇದ್ದಾರೆ. ನಂತರ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, SC ಮತ್ತು ST ಸಮುದಾಯದವರ ಬಗ್ಗೆ ಮಾತಾಡೋದಾದ್ರೆ, SC ಸಮುದಾಯದಲ್ಲಿ 53% ಜನ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಉತ್ತಮ ಆಡಳಿತವನ್ನು ನಡೆಸ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ 47% ಜನ JDS ಮತ್ತು ಬಿಜೆಪಿ ನಮ್ಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಮೈತ್ರಿ ಸರ್ಕಾರ ನಮ್ಗೆ ಬೇಕು, ಈ ಸರ್ಕಾರ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ST ಸಮುದಾಯದವರು 56% ಜನ JDS ಮತ್ತು ಬಿಜೆಪಿ ಪರವಾಗಿ ಮಾತಾಡ್ತಾ ಇದ್ರೆ, ಉಳಿದಂತಹ 44% ಜನ ಸಿದ್ದರಾಮಯ್ಯನವರ ಸರ್ಕಾರದ ಪರವಾಗಿ ನಿಂತಿದ್ದಾರೆ. ನಂತರ ಇನ್ನೊಂದು ಮುಖ್ಯವಾಗಿ ಯಾವಾಗ್ಲೂ ಕೂಡ ಆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರ್ತಾರಲ್ಲ, OBC ಅಂತೇಳಿ, ಈ OBC ಸಮುದಾಯದ ವಿಷಯಕ್ಕೆ ಬರೋದಾದ್ರೆ 41% ಜನತೆ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ. ಆದ್ರೆ 59% OBC ಅವರು ನಮಗೆ JDS ಮತ್ತು ಬಿಜೆಪಿ ಸರ್ಕಾರ ಬೇಕು ಅಂತ ಹೇಳ್ಕೊಂಡು ಇಲ್ಲಿ ಪ್ರತಿಪಾದನೆಯನ್ನ ಮಾಡಿದ್ದಾರೆ. ನಂತರ ಮೇಲ್ವರ್ಗದ ಜನತೆ, ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ, ಮೇಲ್ವರ್ಗದ ಜನತೆ ಯಾವತ್ತೂ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ನಿಂತಿದ್ದಾರೆ. ಒಮ್ಮೊಮ್ಮೆ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪರವಾಗಿ ವೋಟ್ ಹಾಕಿರ್ಬೋದು, ಆದ್ರೂ ಕೂಡ ಮೇಲ್ವರ್ಗದ ಜನತೆ ಬಗ್ಗೆ ಕಾಂಗ್ರೆಸ್ಗೆ ಅಷ್ಟೊಂದು ಒಲವಿಲ್ಲ. ಅದಕ್ಕೆ ಸರಿಯಾಗಿ ಇಲ್ಲಿ ಮೇಲ್ವರ್ಗದ 32% ಜನತೆ
ಕಾಂಗ್ರೆಸ್ ಪರವಾಗಿ ಮಾತಾಡಿದ್ದಾರೆ. ಆದ್ರೆ ಉಳಿದಂತ 68% ಜನತೆ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು ಅಂತೇಳಿ ಹೇಳಿದ್ದಾರೆ. ಇದೆಲ್ಲ ಆದ್ಮೇಲೆ ಇನ್ನೂ ಒಂದು ವರ್ಗ ಇದೆ. ಸಾಮಾನ್ಯವಾಗಿ ಇವರು ಚುನಾವಣೆಯಲ್ಲಿ ಯಾವಾಗ್ಲೂ ಕೂಡ ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಇವರು ಸಾಮಾನ್ಯವಾಗಿ ಯಾವುದೇ ಪಕ್ಷದ ಪರವಾಗಿ ಅಷ್ಟೊಂದು ಒಲವನ್ನು ತೋರಲ್ಲ. ಅಂದ್ರೆ ಈ ಫೆನ್ಸಿಂಗ್ ನಲ್ಲಿ ಕೂತಿರುವರು ಅಂತ ಹೇಳ್ತಾರಲ್ಲ, ಆ ರೀತಿ ಜನತೆ. ಅಂದ್ರೆ ಅವರು ಅದರ್ಸ್ ಅಂತಲೇ ಕರೀತಾರೆ ಅವ್ರಿಗೆ ಸಾಮಾನ್ಯವಾಗಿ. ಅಂದ್ರೆ ಇದರಲ್ಲಿ ಉಳಿದಂತ ಎಲ್ಲ ಸಣ್ಣ ಪುಟ್ಟ ವರ್ಗದವರು ಎಲ್ಲರೂ ಸೇರಿರ್ತಾರೆ. ಈ ವರ್ಗದಲ್ಲಿ ಕೇವಲ 25% ಜನತೆ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ಸಂತುಷ್ಟರಾಗಿದ್ದಾರೆ. ಅಂದ್ರೆ ಈ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಉಳಿದಂತ 75% ಜನತೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಸರ್ಕಾರ ತೊಲಗಬೇಕು, ಇವ್ರ ಬಗ್ಗೆ ನಮಗೆ ಒಳ್ಳೆಯದಾದಂತ ಅಭಿಪ್ರಾಯ ಇಲ್ಲ, ಸರ್ಕಾರ ಸರಿಯಾಗಿ ಆಡಳಿತವನ್ನ ನಡೆಸ್ತಾ ಇಲ್ಲ, ಈ ರೀತಿಯಾಗಿ ಈ ಸರ್ವೆಯಲ್ಲಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ಓವರ್ ಆಲ್ ಆಗಿ ನೋಡಿದ್ರೆ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧವಾಗಿ ಕರ್ನಾಟಕದ ಜನತೆ ಹಿಡಿಶಾಪ ಹಾಕೊಂಡು ಈ ಸರ್ಕಾರ ಯಾವಾಗ ತೊಲಗ್ತದೆ ಅಂತ ಹೇಳ್ಕೊಂಡು ಕಾಯ್ತಾ ಕೂತಿದ್ದಾರೆ. ಇದರ ಜೊತೆ ಇನ್ನೊಂದು ಮುಖ್ಯವಾದಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಮುಂದಿನ ಮುಖ್ಯಮಂತ್ರಿ ಯಾರಾಗಿರ್ಬೇಕು ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಜನತೆ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಉತ್ತರವನ್ನ ಕೊಟ್ಟಿದ್ದಾರೆ. 40% ಜನತೆ ಸಿದ್ದರಾಮಯ್ಯನವರೇ ಮುಂದೆ ಮುಖ್ಯಮಂತ್ರಿ ಆಗಿರ್ಬೇಕು ಅಂತೇಳಿ ಆಶಿಸ್ತಾ ಇದ್ದಾರೆ. ಹಾಗೇನೆ 6.9% ಜನತೆ ಮುಂದೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ದಾರೆ. ನಂತರ 51.2% ಜನತೆ ಜೆಡಿಎಸ್ ಮತ್ತು ಬಿಜೆಪಿಯಿಂದ ಮುಖ್ಯಮಂತ್ರಿ ಬರಬೇಕು ನಮ್ಗೆ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಬೇರೆ ಯಾರು ಅಲ್ಲ, ಅದು ಕುಮಾರಸ್ವಾಮಿ ಅವರು. ನಿಮ್ಗೆ ಗೊತ್ತಿದೆ, ಒಂದ್ ವೇಳೆ ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ದೋಸ್ತಿ ಏನಾದ್ರೂ ಗೆಲುವನ್ನ ಸಾಧಿಸಿದ್ರೆ ಆಗ ಪುನಃ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿಯವರೇ ಇಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಕರ್ನಾಟಕ ಬಿಜೆಪಿಯಲ್ಲಿ ಉತ್ತಮವಾದಂತಹ ನಾಯಕತ್ವ ಇಲ್ಲ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಯಡಿಯೂರಪ್ಪನವರ ನಂತರ ಬಿಜೆಪಿಯಲ್ಲಿ ಅಂತಹ ಪ್ರಭಾವಶಾಲಿ ನಾಯಕ ಯಾರು ಇಲ್ಲ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಒಂದ್ ವೇಳೆ ಈ ದೋಸ್ತಿ ಸರ್ಕಾರ ಬಂದ್ರೆ ಖಂಡಿತವಾಗಿ ಕುಮಾರಸ್ವಾಮಿ ಅವರನ್ನೇ ಮುಖ್ಯಮಂತ್ರಿ ಆಗಿ ಮಾಡ್ತಾರೆ. ಅಂದ್ರೆ 3ನೇ ಬಾರಿ ಕುಮಾರಸ್ವಾಮಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಬಿಜೆಪಿ ಅವ್ರನ್ನ ಖಂಡಿತವಾಗಿ ಇಲ್ಲಿ ಮುಖ್ಯಮಂತ್ರಿ ಮಾಡೋದಿಲ್ಲ. ಕೇವಲ ಅವ್ರನ್ನ ಡಿ.ಸಿ.ಎಂ ಆಗಿ ಕೂರಿಸ್ತಾರೆ. ಇದಂತೂ ಶತಸಿದ್ಧ. ಅದೇನೇ ಇರಲಿ, ಈಗ ಪುನಃ ಈ ವಿಷಯಕ್ಕೆ ಬರೋದಾದ್ರೆ, ಈಗ ಏನಾದ್ರೂ ಚುನಾವಣೆ ನಡೆದ್ರೆ ಖಂಡಿತವಾಗಿ ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷವನ್ನ ಹೊರಹಾಕ್ಬಿಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಜನ ಇವರ ಮೇಲೆ ರೋಸಿ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಬಿಜೆಪಿ ಮತ್ತು ಜೆಡಿಎಸ್ನವರು ತಮ್ಮ ಪ್ರಣಾಳಿಕೆಯಲ್ಲಿ ಯಾವುದೇ ಬಿಟ್ಟಿ ಭಾಗ್ಯಗಳನ್ನು ಕೂಡ ಘೋಷಿಸೋದು ಬೇಕಿಲ್ಲ. ಜನರು ಕೇವಲ ಚುನಾವಣೆ ಬರ್ಲಿ ಅಂತೇಳಿ ಕಾಯ್ತಾ ಇದ್ದಾರೆ. ಒಮ್ಮೆ ಚುನಾವಣೆ ಬಂದ್ರೆ ಈ ಸರ್ಕಾರವನ್ನು ನಾವು ಕಿತ್ತೊಗಿಬಹುದು, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರೋದು ಈ ಒಂದು ಸರ್ವೆಯಲ್ಲಿ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈ ವಿಷಯ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಲ್ಲದೆ ಒಂದ್ ವೇಳೆ ಸಿದ್ದರಾಮಯ್ಯನವ್ರನ್ನ ಇಲ್ಲಿ ಏನಾದ್ರೂ ಬದಲಾವಣೆ ಮಾಡಿದ್ರೆ ಕಾಂಗ್ರೆಸ್ ಅಧಪತನ ಪ್ರಾರಂಭ ಆಗ್ತದೆ ಅನ್ನೋದು ತುಂಬಾ ಚೆನ್ನಾಗಿ ಕಾಂಗ್ರೆಸ್ ಹೈಕಮಾಂಡ್ ಗೊತ್ತಿದೆ. ಅದಕ್ಕಾಗಿ ಏನಾದ್ರೂ ಮಾಡಿ ಉಳಿದಂತಹ 2.5 ವರ್ಷ ಕೂಡ ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿಯಾಗಿ ಉಳಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ರಯತ್ನ ಪಡ್ತದೆ. ಡಿ.ಕೆ. ಶಿವಕುಮಾರ್ ಏನೇ ತಿಪ್ಪರಲಾಗ ಹಾಕಿದ್ರು ಕೂಡ ಖಂಡಿತವಾಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಿಲ್ಲ. ಕಾರಣ ಏನನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆ ಪುನಃ ನಾನೇನು ಎಕ್ಸ್ಪ್ಲೈನ್ ಮಾಡ್ಬೇಕಾಗಿಲ್ಲ. ನೋಡಿ, ಈ ರೀತಿಯಾದಂತಹ ಸರ್ವೆ ಆಗಾಗ ಬರ್ತಾ ಇರ್ತದೆ. ಈ ಸರ್ವೆಗಳನ್ನೆಲ್ಲ ನೋಡಿಕೊಂಡು ನಮ್ಮ ಸರ್ಕಾರ ಏನಾದ್ರೂ ಎಚ್ಚೆತ್ತು ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಪ್ರಾರಂಭ ಮಾಡಿ ಉತ್ತಮವಾದಂತಹ ಆಡಳಿತವನ್ನು ಕೊಟ್ರೆ ಮುಂದಿನ ಸರ್ವೆ ಬರುವ ಸಂದರ್ಭದಲ್ಲಿ ಜನರ ಮನಸ್ಸು ಕೂಡ ಚೇಂಜ್ ಆಗ್ಬಹುದು. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ? ಮುಂದಿನ ದಿನಗಳಲ್ಲಾದ್ರೂ ನಮ್ಮ ಕರ್ನಾಟಕ ಸರ್ಕಾರ ಅಭಿವೃದ್ಧಿ ಕಾರ್ಯಗಳ ಕಡೆಗೆ ಗಮನ ಹರಿಸ್ತಾರ ಅಥವಾ ಇದೇ ರೀತಿಯಾಗಿ ಕುರ್ಚಿಗಾಗಿ ಹೊಡೆದಾಡ್ಕೊಂಡಿರ್ತಾರ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಜೈ ಹಿಂದ್.